ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ನಮಿತಾ, ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವೈದ್ಯೆ. ತುಂಬ ಜನ ಕೇಳುವ ಪ್ರಶ್ನೆ, ವೈಟ್ ರೈಸ್ಗೆ ಬ್ರೌನ್ ರೈಸ್ಗೆ ಏನು ವ್ಯತ್ಯಾಸ ಅಂತ, ಆ್ಯಂಡ್ ಯಾವುದು ಹೆಲ್ತ್ಗೆ ಒಳ್ಳೆಯದು ಅಂತ. ಸೊ ನೋಡೋಣ ಬನ್ನಿ. ಮೊದಲನೇದಾಗಿ ವೈಟ್ ರೈಸ್, ಅದರ ಪ್ರಾಸೆಸಿಂಗ್. ವೈಟ್ ರೈಸ್ನ ಪಾಲಿಷ್ ಮಾಡಿದ ಕಾರಣ ಏನಾಗುತ್ತೆ, ಅದರಲ್ಲಿ ಬ್ರ್ಯಾನ್ ಮತ್ತು ಜರ್ಮ್ ರಿಮೂವ್ ಆಗಿರುತ್ತೆ. ಸೊ ಅದರಲ್ಲಿ ಫೈಬರ್ಸ್, ವಿಟಮಿನ್ಸ್, ಆ್ಯಂಟಿ ಆಕ್ಸಿಡೆಂಟ್ಸ್, ಮಿನರಲ್ಸ್ ಎಲ್ಲವೂ ಕಮ್ಮಿ ಇರುತ್ತೆ ಬ್ರೌನ್ ರೈಸಿಗೆ ಕಂಪೇರ್ ಮಾಡಿದ್ರೆ. ಬಟ್ ಬ್ರೌನ್ ರೈಸ್ ನೈಸರ್ಗಿಕ ಸ್ಥಿತಿಯಲ್ಲಿರುವ ಅಕ್ಕಿ. ಸೊ ಅದರಲ್ಲಿ ವೈಟ್ ರೈಸ್ಗೆ ಕಂಪೇರ್ ಮಾಡಿದ್ರೆ ಫೈಬರ್ಸ್, ಮಿನರಲ್ಸ್, ವಿಟಮಿನ್ಸ್ ಎಲ್ಲವೂ ಜಾಸ್ತಿ ಇರುತ್ತೆ. ಎರಡನೆಯದಾಗಿ ಗ್ಲೈಸೆಮಿಕ್ ಇಂಡೆಕ್ಸ್, ಅಂದರೆ ನಮ್ಮ ರಕ್ತದ ಸಕ್ಕರೆ ಅಂಶವನ್ನು ಎಷ್ಟು ಏರಿಸಬಹುದು ಅಂತ ನಾವು ಗ್ಲೈಸೆಮಿಕ್ ಇಂಡೆಕ್ಸ್ನ ನೋಡಿ ತಿಳ್ಕೊಳ್ಬಹುದು. ಅದರಲ್ಲಿ ಮೊದಲನೆಯದಾಗಿ ವೈಟ್ ರೈಸ್ 70 ರಿಂದ 75 ಇರುತ್ತೆ ಇದರ ಗ್ಲೈಸೆಮಿಕ್ ಇಂಡೆಕ್ಸ್. ಸೊ ಇದು ಡಯಾಬಿಟಿಸ್ ಮತ್ತು ಇನ್ಸುಲಿನ್ ಪ್ರತಿರೋಧ ಇರುವವರಲ್ಲಿ ಬೇಗನೆ ಸಕ್ಕರೆ ಅಂಶವನ್ನು ಏರಿಸಬಹುದು. ಎರಡನೆಯದಾಗಿ ಬ್ರೌನ್ ರೈಸ್, ಇದು ಮೀಡಿಯಂ ಗ್ಲೈಸೆಮಿಕ್ ಇಂಡೆಕ್ಸ್ ಇರುತ್ತೆ, ಅಂದಾಜು 60 ರಿಂದ 65. ಸೊ ಇದು ಡಯಾಬಿಟಿಸ್ ಮತ್ತು ಇನ್ಸುಲಿನ್ ಪ್ರತಿರೋಧ ಇರುವವರಲ್ಲಿ ಕಡಿಮೆ ಪ್ರಭಾವ ಬೀರುತ್ತೆ. ಮೂರನೆಯದಾಗಿ ಅಡಿಗೆ ಮಾಡುವ ಸಮಯ. ವೈಟ್ ರೈಸ್ನ ಅಡುಗೆ ಮಾಡಲು 15 ರಿಂದ 20 ನಿಮಿಷ ಬೇಕು, ಬಟ್ ಬ್ರೌನ್ ರೈಸ್ ಮಾಡಲು 30 ರಿಂದ 45 ನಿಮಿಷ ಬೇಕು. ಸೊ ವೈಟ್ ರೈಸಿಗೆ ಕಂಪೇರ್ ಮಾಡಿದ್ರೆ ಬ್ರೌನ್ ರೈಸ್ ಹೆಚ್ಚು ಪೌಷ್ಟಿಕ, ನಿಮ್ಮ ಬ್ಲಡ್ ಶುಗರ್ನ ನಿಯಂತ್ರಣದಲ್ಲಿಡಿಸಲು ಸಹಾಯ ಮಾಡುತ್ತೆ ಮತ್ತು ತೂಕ ಕೂಡ ಮ್ಯಾನೇಜ್ ಮಾಡಲು ಸಹಾಯ ಮಾಡುತ್ತದೆ. ಆದರೆ ನಮ್ಮ ದಿನನಿತ್ಯ ಬಳಕೆಯಲ್ಲಿ ನಾವು ನಮಗೆ ಸೌಕರ್ಯ ಇರೋದನ್ನು ಉಪಯೋಗಿಸ್ತೀವಿ, ತುಂಬ ವೈಟ್ ರೈಸ್ನ ಉಪಯೋಗಿಸ್ತೀವಿ. ಬಟ್ ನಾವು ಏನು ನೆನ್ಪಿಟ್ಕೋಬೇಕು ಅಂತ ಅಂದರೆ, ನಮ್ಮ ದೇಹದ ಅವಶ್ಯಕತೆಯನ್ನು ನೋಡಿ ನಾವು ನಮಗೆ ಯಾವ ಅಕ್ಕಿ ಬೇಕು ಅಂತ ಆಯ್ಕೆ ಮಾಡ್ಕೋಬೇಕು. ಆ್ಯಂಡ್ ಯಾವುದೇ ಅಕ್ಕಿ ಆಗಲಿ ಅದನ್ನು ಮಿತವಾಗಿ ಉಪಯೋಗಿಸಬೇಕು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇದೇ ರೀತಿ ಹೆಚ್ಚು ವಿಡಿಯೋಗಳಿಗಾಗಿ ಫಾಲೋ ಮಾಡಿ ಪ್ರಿಮ್ರೋಸ್ ನೇಚರ್ ಕ್ಯೂರ್ ಯೋಗ. ಧನ್ಯವಾದಗಳು.